ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಮಧು. ಇವತ್ತಿನ ವಿಡಿಯೋದಲ್ಲಿ ಬಾಷ್ ಬ್ರಾಂಡ್ ಅಲ್ಲಿ 14 ಪ್ಲೇಸ್ ಸೆಟ್ಟಿಂಗ್ ಡಿಶ್ ವಾಷರ್ ಬಗ್ಗೆ ನಾನು ಡೆಮೋ ವಿಡಿಯೋ ಮಾಡ್ತಾ ಇದ್ದೀನಿ. ಪ್ಲೇಸ್ ಸೆಟ್ಟಿಂಗ್ ಅಂತ ಏನಂತ ಕೇಳಬಹುದು ನೀವು. 14 ಪ್ಲೇಸ್ ಸೆಟ್ಟಿಂಗ್, 15 ಪ್ಲೇಸ್ ಸೆಟ್ಟಿಂಗ್, 16 ಪ್ಲೇಸ್ ಸೆಟ್ಟಿಂಗ್ ಎಲ್ಲ ಹೇಳ್ತಾ ಇರ್ತಾರೆ. ಇದು ಬಂದು 14 ಪ್ಲೇಸ್ ಇರತಕ್ಕಂತ ಡಿಶ್ ವಾಷರ್. ಸೊ ಪ್ಲೇಸ್ ಸೆಟ್ಟಿಂಗ್ ಅಂತ ಅಂದ್ರೆ ಏನಿಲ್ಲ, ಒಂದು ಹೋಟೆಲ್ಗೆ ಹೋಗಿರ್ತೀರ ಅನ್ಕೊಳ್ಳಿ. ಸೊ ಅಲ್ಲಿ ಒಂದು ಸೌತ್ ಇಂಡಿಯನ್ ಅಥವಾ ನಾರ್ತ್ ಇಂಡಿಯನ್ ಮೀಲ್ಸ್ ನ ಆರ್ಡರ್ ಮಾಡಿರ್ತೀರಾ. ಸೊ ಆಗ ನಿಮ್ಗೆ ಏನೆಲ್ಲ ಕೊಡ್ತಾರೆ, ಸೊ ಬೌಲ್ ಆಗಿರ್ಬೋದು, ಸ್ಪೂನ್ ಆಗಿರ್ಬೋದು, ಪ್ಲೇಟ್ ಆಗಿರ್ಬೋದು, ಫೋರ್ಕ್ ಆಗಿರ್ಬೋದು, ಗ್ಲಾಸ್ ಆಗಿರ್ಬೋದು. ಸೊ ಒಬ್ರು ಊಟ ಮಾಡೋದಕ್ಕೆ ಎಷ್ಟೆಲ್ಲ ಕೊಟ್ಟಿರ್ತಾರಲ್ಲ, ಆ ತರ ಬಂದು 14 ಜನ ಊಟ ಮಾಡೋದನ್ನ ಈ ಒಂದು ಡಿಶ್ ವಾಷರ್ ಅಲ್ಲಿ ನೀವು ಯೂಸ್ ಮಾಡ್ಬೋದು. ಸೊ 14 ಪ್ಲೇಸ್ ಸೆಟ್ಟಿಂಗ್ ಅಂತ ಅದಕ್ಕೆ ಕರಿತೀವಿ. ಮೊದಲನೇದಾಗಿ ಈ ಒಂದು ಡಿಶ್ ವಾಷರ್ ಗಳಲ್ಲಿ ಏನ ನಾವು ಬಳಸಬಾರ್ದು ಅಂತ ತಿಳಿಸ್ಕೊಟ್ಬಿಡ್ತೀನಿ. 100% ಅಲ್ಯೂಮಿನಿಯಂ ಇರ್ತಕ್ಕಂಥ ಪಾತ್ರೆಗಳಾಗಿರ್ಬೋದು, 100% ಕಾಪರ್ ಆಗಿರ್ಬೋದು, ಸೊ ಮತ್ತೆ ನಾನ್ ಹೀಟ್ ರೆಸಿಸ್ಟೆಂಟ್ ಪ್ಲಾಸ್ಟಿಕ್ ಆಗಿರ್ಬೋದು, ಅದೇ ರೀತಿ ವುಡ್ ಆಗಿರ್ಬೋದು, ಕ್ಯಾಸ್ಟ್ ಐರನ್ ಆಗಿರ್ಬೋದು, ಈ ಒಂದು ಪಾತ್ರೆಗಳನ್ನ ನೀವು ಬಳಸಬಾರ್ದು. ಸೊ ಯಾವ ಪಾತ್ರೆಗಳನ್ನ ಬಳಸಬೇಕಾಗುತ್ತೆ ಅಂತ ಹೇಳಿದ್ರೆ, ಸೊ ಸ್ಟೀಲ್ ಆಗಿರ್ಬೋದು, ಸೊ ಮತ್ತೆ ಹೀಟ್ ರೆಸಿಸ್ಟೆಂಟ್ ಪ್ಲಾಸ್ಟಿಕ್ ಆಗಿರ್ಬೋದು, ಗ್ಲಾಸ್ ಆಗಿರ್ಬೋದು, ಮತ್ತೆ ಪಿಂಗಾಣಿ ಆಗಿರ್ಬೋದು, ಈ ತರದ ಪಾತ್ರೆಗಳನ್ನ ಡಿಶ್ ವಾಷರ್ ಅಲ್ಲಿ ಬಳಸ್ಬೋದು. ಸೊ ನಾನು ಎಕ್ಸಾಕ್ಟ್ ಆಗಿ ಅದೇನಕ್ಕೆ ಬಳಸಬಾರ್ದು ಅದೆಲ್ಲ ಬಂದು ನಾನು ಮುಂದಿನ ದಿನಗಳಲ್ಲಿ ಸಪರೇಟ್ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಯಾವ ಪಾತ್ರೆಗಳು ಅಂತ ಲೈವ್ ಆಗಿ ತೋರಿಸ್ಬಿಟ್ಟು ನಿಮ್ಗೆ ತಿಳಿಸ್ಕೊಡ್ತೀನಿ. ಈ ಬ್ರಾಂಡ್ ಅಲ್ಲಿ, ಈ ಮಾಡೆಲ್ ಅಲ್ಲಿ ಏನ್ ಫೀಚರ್ಸ್ ಇದೆ ಅಂತ ತಿಳಿಸ್ಕೊಡ್ತೀನಿ ಇವಾಗ. ಸೊ ಈ ಡಿಶ್ ವಾಷರ್ ಬಂದು ಕಂಪ್ಲೀಟ್ ನೀವು ಇಟ್ಟಿರ್ತಕ್ಕಂಥ ಪಾತ್ರೆಗಳು ಕಂಪ್ಲೀಟ್ ವೆಜಲ್ಸ್ ವಾಶ್ ಆಗೋದಕ್ಕೆ 9.5 ಲೀಟರ್ 12 ಲೀಟರ್ ಒಳಗಡೆ ನಿಮಗೆ ಕಂಪ್ಲೀಟ್ ವಾಶ್ ಸೈಕಲ್ ಆಗುತ್ತೆ. ನೀವೇನಾದರೂ ಕಡಿಮೆ ಪಾತ್ರೆಗಳು ಇಟ್ಟು ಆಫ್ ಲೋಡ್ ನ ಸೆಲೆಕ್ಟ್ ಮಾಡಿದೀರಾ ಅಂದ್ರೆ 6.5 ಲೀಟರ್ 9.5 ಲೀಟರ್ಸ್ ಒಳಗಡೆ ಕಂಪ್ಲೀಟ್ ನ ಮಾಡ್ಕೊಡುತ್ತೆ. ಮತ್ತೆ ಇದರಲ್ಲಿ ಬಂದು ಅಕ್ವಾ ಸೆನ್ಸರ್ ಅಂತ ಒಂದು ಯೂಸ್ ಮಾಡಿರ್ತಾರೆ. ಅಂದ್ರೆ ಟರ್ಬೈಡ್ ಸೆನ್ಸರ್, ಅದು ಇದರಲ್ಲಿ ಇರ್ತಕ್ಕಂಥ ಗಲೀಜ್ ನ ಸೆನ್ಸ್ ಮಾಡುತ್ತೆ. ಅಂದ್ರೆ ಅದು ಗಲೀಜ್ ನ ಸೆನ್ಸ್ ಮಾಡಿ ಸೊ ವಾಟರ್ ನ ಅದು 4 ಲೀಟರ್ ವರೆಗೂ ಬ್ಯಾಕಪ್ ನ ಮಾಡ್ಕೊಳ್ಳುತ್ತೆ. ಅಂದ್ರೆ ನೆಕ್ಸ್ಟ್ ವಾಶ್ಗೆ 4 ಲೀಟರ್ ವರೆಗೂ ಬ್ಯಾಕಪ್ ಮಾಡ್ಕೊಳ್ಳೋದ್ರಿಂದ ವಾಟರ್ ಕೂಡ ಇದರಲ್ಲಿ ನಿಮ್ಗೆ ಸೇವ್ ಆಗುತ್ತೆ. ಈ ಡಿಶ್ ವಾಷರ್ ಒಳಗಡೆ ಯಾವ ರೀತಿ ಇದೆ ಅಂತ ನಿಮ್ಗೆ ತೋರಿಸ್ಕೊಡ್ತೀನಿ, ಬನ್ನಿ. ಸೊ ಫ್ರಂಟ್ ಎಲ್ಲ ಬಂದ್ಬಿಟ್ಟು ಆಪರೇಟಿಂಗ್ ಪ್ಯಾನಲ್ ಇರುತ್ತೆ, ಗೊತ್ತಾ ಇದೆಯಲ್ಲ ನೀಟಾಗಿ. ಸೊ ಒಳಗಡೆ ನೋಡ್ತೀರಾ ಅಂದಾಗ ಇಲ್ಲಿ ಬಂದ್ಬಿಟ್ಟು 2 ರ್ಯಾಕ್ ಬಂದಿರುತ್ತೆ. ಮೇಲ್ಗಡೆ ಬಂದ್ಬಿಟ್ಟು ಅಪ್ಪರ್ ರ್ಯಾಕು, ಕೆಳಗಡೆ ಬಂದು ಲೋವರ್ ರ್ಯಾಕ್ ಇರುತ್ತೆ. ಇದರಲ್ಲಿ ಮಿಡಲ್ ಅಲ್ಲಿ ಮತ್ತೆ ಟಾಪ್ ಅಲ್ಲಿ ಫ್ಯಾನ್ ಕೂಡ ಇರುತ್ತೆ. ಸೊ ಇದು ಟಾಪ್ ಅಲ್ಲಿ ಇರ್ತಕ್ಕಂಥ ಫ್ಯಾನು, ಬಾಟಮ್ ಅಲ್ಲಿ ಒಂದು ಫ್ಯಾನ್ ಬರುತ್ತೆ, ಟಾಪ್ ಅಲ್ಲಿ ಬಂದು ಶವರ್ ಬರುತ್ತೆ. ಸೊ ಇದರಲ್ಲಿ ಯಾವ ತರ ಏನೇನೆಲ್ಲ ಕಂಪಾರ್ಟ್ಮೆಂಟ್ಗಳು ಇರುತ್ತೆ ಅಂತ ಹೇಳಿದ್ರೆ, ಇಲ್ಲಿ ಕೆಳಗಡೆ ಒಂದು ಸಾಲ್ಟ್ ಚೇಂಬರ್ ಅಂತ ಕೊಟ್ಟಿರ್ತಾರೆ. ಇದು ಸಾಲ್ಟ್ ಚೇಂಬರ್. ಅದರಲ್ಲಿ ಬಂದು ವಾಟರ್ ನಿಮ್ದೇನಾದ್ರು ಹಾರ್ಡ್ನೆಸ್ ಇತ್ತು ಅಂದಾಗ ಅದರಲ್ಲಿ ಒನ್ ಟೈಮ್ ಸಾಲ್ಟ್ ಫಿಲ್ ಮಾಡ್ಬೇಕಾಗುತ್ತೆ. ಇದು ಮನೆಗೆ ಉಪಯೋಗಿಸೋಂಥ ಸಾಲ್ಟ್ ಅಲ್ಲ, ಇದಕ್ಕೆ ಡಿಶ್ ವಾಷರ್ಗೆ ಸಪರೇಟ್ ಸಾಲ್ಟ್ ಬರುತ್ತೆ. ಅದು ವಾಟರ್ ಹಾರ್ಡ್ನೆಸ್ ನ ರೆಡ್ಯೂಸ್ ಮಾಡೋದಕ್ಕೆ ಬಳಸ್ತಾರೆ. ಅದು ಟೆಕ್ನಿಷಿಯನ್ ನಿಮ್ಮ TDS ಚೆಕ್ ಮಾಡಿ ಹೇಳ್ತಾರೆ, ಅದು ಎಷ್ಟು ಇರುತ್ತೆ, ಅದಕ್ಕೆ ಬಳಸ್ಬೋದಾ ಇಲ್ವಾ ಅಂತ ಚೆಕ್ ಮಾಡಿ ಹೇಳ್ತಾರೆ. ಅದು ಒನ್ ಟೈಮ್ ನೀವು ಫಿಲ್ ಮಾಡಿದ್ರೆ 1 ಮಂತ್ ವರೆಗೂ ಅದು ನಿಮ್ಗೆ ಯೂಸ್ ಆಗುತ್ತೆ. ಇನ್ನೊಂದು ಬಂದು ನಿಮ್ಗೆ ರಿನ್ಸೆಡ್ ಅಂತ ಕೊಟ್ಟಿರ್ತಾರೆ. ಸೊ ಇದನ್ನ ನೀವು ಆಡ್ ಮಾಡಿದ್ರೆ ಒಂದು 15 to 20 ವಾಶ್ ವರೆಗೂ ಕೂಡ ನಿಮ್ಗೆ ಬರುತ್ತೆ. ಅದನ್ನ ಒನ್ ಟೈಮ್ ನೀವು ಕಂಪ್ಲೀಟ್ ಫಿಲ್ ಮಾಡಿದಾರ ಅಂದ್ರೆ. ಸೊ ಇನ್ನೊಂದು ಟಾಬ್ಲೆಟ್ಸ್ ಅಂತ ಬರುತ್ತೆ, ಇದಕ್ಕೆ ಡಿಶ್ ವಾಷರ್ಗೆ ನಾವು ಯೂಸ್ ಮಾಡಕ್ಕಂತ ಟಾಬ್ಲೆಟ್ಸ್ ಅಥವಾ ಕೇಕ್ ಅಂತ ಕರೀತಾರೆ, ಡಿಟರ್ಜೆಂಟ್ ಕೇಕ್ ಅಂತ ಇರುತ್ತೆ. ಅದನ್ನ ನೀವು ಹಾಕಿದಾಗ ಅಂದ್ರೆ ಪ್ರತಿ ವಾಶ್ಗೂ ಕೂಡ ಒಂದೊಂದು ಹಾಕ್ಲೇಬೇಕಾಗತ್ತೆ. ಪ್ರತಿ ವಾಶ್ಗೂ ಒಂದೊಂದು ಡಿಟರ್ಜೆಂಟ್ ಟಾಬ್ಲೆಟ್ ನ ಯೂಸ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಇದರಲ್ಲಿ ಒಂದು ಫಿಲ್ಟರ್ ನ ಕೊಟ್ಟಿರ್ತಾರೆ. ಈ ರೀತಿ ಒಂದು ಫಿಲ್ಟರ್ ಕೂಡ ಇರುತ್ತೆ. ಈ ಫಿಲ್ಟರ್ ಏನಂದ್ರೆ ನೀವು ಒಂದು 3 days 4 daysಗೆ ಒನ್ ಟೈಮ್ ಕ್ಲೀನ್ ಮಾಡ್ಕೊಳ್ತಾ ಇರ್ಬೇಕಾಗತ್ತೆ. ಇದರಲ್ಲಿ ಏನಂದ್ರೆ ಸೊ ಸಣ್ಣ ಸಣ್ಣ ಪಾರ್ಟಿಕಲ್ಸ್ ಎಲ್ಲ ಇದರಲ್ಲಿ ಕಲೆಕ್ಟ್ ಆಗ್ತಾ ಇರುತ್ತೆ. ಅಂದ್ರೆ ಇವಾಗ ನಾವು ಊಟ ಮಾಡ್ಬೇಕಾದ್ರೆ ಏನಿರುತ್ತೆ ಅದರಲ್ಲಿ ಕರ್ಬೇವಿನ ಸೊಪ್ಪು ಆಗಿರ್ಬೋದು ಅಥವಾ ಬೇರೆ ಬೇರೆ ತರಕಾರಿ ಯಾವ್ದಾದ್ರು ಇದರಲ್ಲಿ ಬಂದು ಅನ್ನದ ಆಗ್ಲು ಈ ತರ ಏನಿರುತ್ತಲ್ಲ, ಸಣ್ಣ ಸಣ್ಣ ಪಾರ್ಟಿಕಲ್ಸ್ ಇದರಲ್ಲಿ ಇರುತ್ತೆ. ಇದನ್ನು ನೀವು ಕ್ಲೀನ್ ಮಾಡಿ ನೀವು ವಾಶ್ ಮಾಡ್ತಾ ಇರ್ಬೇಕಾಗುತ್ತೆ. ಇದ್ರ ಮೇಂಟೆನೆನ್ಸ್ ಅಂದ್ರೆ ಇದೊಂದೇನೆ ಇದರಲ್ಲಿ ಇರೋದು. ಪಾತ್ರೆಗಳೆಲ್ಲ ಯಾವ ರೀತಿ ಇಡಬೇಕಾಗುತ್ತೆ ಅಂತ ಬಂದ್ರೆ, ಸೊ ಇಲ್ಲಿ ನಾವು ಮುಂದೆಗಡೆ ಬಂದು ಪ್ಲೇಟ್ಸ್ ನ ಇಡಬೇಕಾಗುತ್ತೆ. ಈ ಪ್ಲೇಸ್ ಅಲ್ಲಿ ಬಂದು ಇಲ್ಲಿ ಬ್ಯಾಕ್ ಸೈಡ್ ಬಂದು ನಾವು ಕುಕ್ಕರು ಕಡಾಯಿನ ಇಡಬೇಕಾಗುತ್ತೆ. ಇದರಲ್ಲಿ ಇವಾಗ ಬರ್ತಾರೆ ಎಲ್ಲ ಡಿಶ್ ವಾಷರ್ ಅಲ್ಲಿ ಬಂದು 6 ಲೀಟರ್ ಮೀಡಿಯಂ ಕುಕ್ಕರ್ ವರ್ಗು ಕೂಡ ನಾವು ಇಡ್ಬೋದು, ಬಳಸಬಹುದು. ಈ ಒಂದು ಡಿಶ್ ವಾಷರ್ಗಳಲ್ಲಿ ಪಾತ್ರೆಗಳೆಲ್ಲ ಇಟ್ಟಿರ್ತೀರ. ಕೆಲವೊಂದು ಪಾತ್ರೆ ಅನ್ನೋದೇ ಸ್ವಲ್ಪ ಸೈಜ್ ದೊಡ್ಡದಿರುತ್ತೆ, ಆಗ ನಿಮ್ಗೆ ಇಲ್ಲಿ ಸ್ಪೇಸ್ ಸಾಲ್ತಾ ಇರೋದಿಲ್ಲ. ಅವಾಗ ಏನ್ ಮಾಡ್ಬೇಕಂದ್ರೆ ಹೈಟ್ ನ ಅಡ್ಜಸ್ಟ್ ಮಾಡ್ಕೋಬಹುದು. ಮೇಲ್ಗಡೆ ರ್ಯಾಕ್ ಇರುತ್ತಲ್ಲ, ಸೊ ಇದನ್ನ ನೀವು ಸೊ ಇಷ್ಟಿದೆ ನೋಡಿ. ಸೊ ನಿಮ್ಗೆ ಇನ್ನೂ ಸ್ವಲ್ಪ ಸ್ಪೇಸ್ ಜಾಸ್ತಿ ಬೇಕು ಅಂದಾಗ ಈ ತರ ನೀವು ಅಪ್ನ ಮಾಡ್ಕೊಳ್ಬಹುದು. ಆ ಕಡೆ ಈ ಕಡೆ ಏನು ಅಪ್ಪರ್ ರ್ಯಾಕ್ ಅಲ್ಲಿ ಇಲ್ಲೊಂದು ಸೈಡ್ ಅಲ್ಲಿ ಇರುತ್ತೆ ಆಪ್ಷನ್, ಇನ್ನು ಹೋಲ್ಡ್ ಮಾಡಿದಾಗ ನಿಮಗೆ ಡೌನ್ ಆಗುತ್ತೆ. ಸೊ ಅಪ್ ಮಾಡ್ಕೋಬೇಕಾದ್ರೆ ನಮ್ಮ ಮೇಲೆ ಹತ್ಕೋಬೇಕಾಗುತ್ತೆ. ಇವಾಗ ನಿಮಗೆ ಸಫಿಷಿಯೆಂಟ್ ಸ್ಪೇಸ್ ನಿಮಗೆ ಕೆಳಗಡೆ ಸಿಗುತ್ತೆ. ಸೊ ಮೇಲ್ಗಡೆ ಬಂದು ಗ್ಲಾಸ್ ಆಗಿರ್ಬೋದು, ಬೌಲ್ಗಳಾಗಿರ್ಬೋದು, ಸೊ ಸಪ್ರೇಟ್ ನಿಮಗೆ ಕಟ್ಲರೀಸ್ ಎಲ್ಲ ಏನೆಲ್ಲ ಬರುತ್ತಾ ಅದನ್ನ ನೀವು ಮೇಲ್ಗಡೆ ಇಟ್ಕೊಂಡು ಯೂಸ್ ಮಾಡ್ಬೋದು. ಸೊ ಇದು ವಾಷಿಂಗ್ ಪ್ರೊಸೆಸ್ ಎಲ್ಲ ಯಾವ ರೀತಿ ಅಂದ್ರೆ,
ಕೆಳಗಡೆ ಒಂದು ಫ್ಯಾನ್ ಏನಿರುತ್ತಲ್ಲ ಫಸ್ಟ್ ರಿನ್ಸ್ ನ ಮಾಡುತ್ತೆ, ಆಮೇಲೆ ಬಂದು ವಾಶ್ ನ ಮಾಡುತ್ತೆ, ಆಮೇಲೆ ಫೈನಲ್ ಆಗಿ ಡ್ರೈನ್ ಕೂಡ ಮಾಡುತ್ತೆ. ಈ ಒಂದು ಡಿಶ್ ವಾಷರ್ ಅಲ್ಲಿ ವಾಶ್ ಪ್ರೋಗ್ರಾಮ್ಸ್ ಯಾವ ರೀತಿ ಇದೆ ಅಂತ ತಿಳಿಸ್ಕೊಟ್ಬಿಡ್ತೀನಿ. ಸೊ ಏನಂದ್ರೆ ಎಲ್ಲಾ ಡಿಶ್ ವಾಷರ್ ಅಲ್ಲೂ ಮುಂಚೆ ಎಲ್ಲ ಒಂದು 29 ಮಿನಿಟ್ಸ್ 30 ಮಿನಿಟ್ಸ್ಗೆ ಕ್ವಿಕ್ ವಾಶ್ ಎಲ್ಲ ಕೊಡ್ತಾ ಇದ್ರು. ಬಟ್ ಇವಾಗ ಬರ್ತಾರೆ ಎಲ್ಲಾ ಡಿಶ್ ವಾಷರ್ ಅಲ್ಲೂ ಕೂಡ ಮಿನಿಮಮ್ 1 ಅವರ್ ಟೈಮ್ ನ ಕೊಡ್ತಾ ಇದ್ದಾರೆ. 1 ಗಂಟೆ ಸಮಯ ಬೇಕೇ ಬೇಕು ಕಂಪ್ಲೀಟ್ ವಾಶ್ ಸೈಕಲ್ ಆಗೋದಕ್ಕೆ. ಸೊ ಈ ಬಾಷ್ ಡಿಶ್ ವಾಷರ್ ಅಲ್ಲಿ ಸೊ ಕ್ವಿಕ್ ವಾಶ್ ಎಕ್ಸ್ಪ್ರೆಸ್ ವಾಶ್ ನ ನೀವು ಸೆಲೆಕ್ಟ್ ಮಾಡ್ಕೊಂಡಾಗ ಸೊ 60 ಮಿನಿಟ್ಸ್ ಟೈಮ್ ನ ತಗೊಳುತ್ತೆ. 65 ಡಿಗ್ರೀಸ್ ಟೆಂಪರೇಚರ್ ಅಲ್ಲಿ ವಾಶ್ ಆಗುತ್ತೆ. ನೆಕ್ಸ್ಟ್ ಬಂದು ಇಂಟೆನ್ಸಿವ್ ಕಡಾಯಿ ಅಂತ ಬರುತ್ತೆ ಪ್ರೋಗ್ರಾಮ್. ಇದೇನಂದ್ರೆ ಸ್ಪೆಷಲಿ ಇಂಡಿಯನ್ ಕನ್ಸ್ಯೂಮರ್ಸ್ ಅಂತಾನೆ ಮಾಡೋದು. ಏನಂದ್ರೆ ಇಂಡಿಯನ್ಸ್ ಅಂತ ಬಂದಾಗ ಜಾಸ್ತಿ ನಾವೆಲ್ಲ ಯೂಸ್ ಮಾಡೋದೇನಂದ್ರೆ ಸೊ ಆಯಿಲ್ ಫುಡ್ ನ ಜಾಸ್ತಿ ಯೂಸ್ ಮಾಡ್ತೀವಿ. ಅಂದ್ರೆ ಸೊ ಜಿಡ್ ಐಟಮ್ಸ್ ಎಲ್ಲ ಜಾಸ್ತಿ ಇರುತ್ತೆ, ಅದೇ ರೀತಿ ಗ್ರೀಸಿ ಫುಡ್ ಎಲ್ಲ ಜಾಸ್ತಿ ಇರುತ್ತೆ. ಸೊ ಇದನ್ನೆಲ್ಲ ವಾಶ್ ಮಾಡ್ಬೇಕಂದ್ರೆ ಈ ಒಂದು ಡಿಶ್ ವಾಷರ್ ಸೊ ಇಂಟೆನ್ಸಿವ್ ಆಗಿ ವಾಶ್ ಮಾಡುತ್ತೆ, ಅಂದ್ರೆ ಸ್ಟ್ರಾಂಗ್ ಆಗಿ ವಾಶ್ ಮಾಡುತ್ತೆ. 70 ಡಿಗ್ರಿ ಟೆಂಪರೇಚರ್ ಅಲ್ಲಿ ಇದರಲ್ಲಿ ವಾಶ್ ಮಾಡುತ್ತೆ ನಿಮ್ಗೆ. ಸೊ ಕಂಪ್ಲೀಟ್ಲಿ ಸೊ ಟೆಂಪರೇಚರ್ ಜಾಸ್ತಿಯಾಗಿ ವಾಶ್ ಆಗೋದ್ರಿಂದ ಹೈಜಿನಿಕ್ ಆಗಿ ಕ್ಲೀನ್ ಆಗುತ್ತೆ. ಆಟೋ ಅಂತ ಒಂದು ಪ್ರೋಗ್ರಾಮ್ ಬರುತ್ತೆ. ಇದು ಬಂದು 45 to 65 ಡಿಗ್ರೀಸ್ ಅಲ್ಲಿ ವರ್ಕ್ ಆಗುತ್ತೆ. ಇದೇನಂದ್ರೆ ನೀವು ಒಳಗಡೆ ಇರ್ತಕ್ಕಂಥ ಪಾತ್ರೆಗಳನ್ನ ಸೆನ್ಸ್ ಮಾಡ್ಬಿಟ್ಟು ಅದಕ್ಕೆ ಎಷ್ಟು ವಾಟರ್ ಬೇಕು ಮತ್ತೆ ಎಷ್ಟು ಟೆಂಪರೇಚರ್ ಬೇಕು ಅಂತ ಆಟೋ ಸೆನ್ಸ್ ಆಗಿ ವಾಶ್ ಆಗುತ್ತೆ. ಟೈಮಿಂಗ್ಸ್ ಅಂತ ಬಂದಾಗ 2.5 hours ಕೂಡ ಇದು ಟೈಮಿಂಗ್ಸ್ ನ ತಗೊಳುತ್ತೆ ಆಟೋ ಬಂದ್ಬಿಟ್ಟು. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಇಕೋ ಪ್ರೋಗ್ರಾಮ್ ಅಂತ ಬರುತ್ತೆ. ಇದು ಜಸ್ಟ್ 50 ಡಿಗ್ರೀಸ್ ಟೆಂಪರೇಚರ್ ಅಲ್ಲಿ ವರ್ಕ್ ಆಗುತ್ತೆ. ಸೊ ಇದೇನಂದ್ರೆ ಟೈಮಿಂಗ್ಸ್ ಅಂತ ಬಂದಾಗ 4 to 4.5 hours ಟೈಮಿಂಗ್ಸ್ ಹೋಗುತ್ತೆ. ಇದು ನಾವ್ ಯಾರಿಗೆಲ್ಲ ರೆಕಮೆಂಡ್ ಮಾಡ್ತೀವಿ ಅಂದ್ರೆ ಇವಾಗ ತುಂಬಾ ನಮ್ಗೆ ಫ್ರೆಶ್ ಆಗಿರ್ಬೇಕು ಅಂದ್ರೆ ಈಗ ತಾನೇ ನಮ್ಗೆ ವಾಶ್ ಆಗಿರೋ ತರ ಇರ್ಬೇಕು ಅನ್ನೋರಿಗೆ ನಾವು ಇದನ್ನ ರೆಕಮೆಂಡ್ ಮಾಡ್ತೀವಿ. ಸೊ 4 to 4.5 ಗಂಟೆ ಇದು ವರ್ಕ್ ಆಗುತ್ತೆ. ಯಾರೆಲ್ಲ ಈಗ ಫ್ರೆಶ್ ಆಗಿರ್ಬೇಕು ಪಾತ್ರೆಗಳು ಅಂತಾರಲ್ಲ ಅದನ್ನ ಇವ್ರು ಬಳಸ್ಬೋದು. ಇವಾಗ ರಾತ್ರಿ ಅದನ್ನ ಡಿಲೇ ಸ್ಟಾರ್ಟ್ ಸೆಟ್ ಮಾಡ್ಬೋದು. ಅಂದ್ರೆ ಇವಾಗ ನೈಟ್ 12 ಗಂಟೆಗೆ ಲೋಡ್ ಮಾಡಿರ್ತೀರ, ಬೆಳಿಗ್ಗೆ ಜಾವ 4 ಗಂಟೆಗೆ ಅದೇ ಮಷಿನ್ ಸ್ಟಾರ್ಟ್ ಆಗ್ಬಿಟ್ಟು 6 ಗಂಟೆ 7 ಗಂಟೆಗೆ ಅದೇ ಆಫ್ ಆಗ್ಬಿಡುತ್ತೆ. ಸೊ ಅದನ್ನ ನೀವು ಡೈರೆಕ್ಟ್ ಆಗಿ ಬಳಸ್ಬೋದು. ಆಗ ಫ್ರೆಶ್ ಅನ್ಸ್ತಾ ಇರುತ್ತೆ ನಿಮ್ಗೆ ಆ ಪಾತ್ರೆಗಳು ಬಂದು, ಅದಕ್ಕೆ ಇದನ್ನ ನೀವು ಬಳಸ್ಬೋದು. ಸೊ ವಾಟರ್ ಕೂಡ ಸೇವ್ ಆಗುತ್ತೆ ಅಂಡ್ ಪವರ್ ಕೂಡ ಇದರಲ್ಲಿ ಸೇವ್ ಆಗುತ್ತೆ. ಏನಕ್ಕೆ ಅಂದ್ರೆ ಕಡಿಮೆ ಟೆಂಪರೇಚರ್ ಅಲ್ಲಿ ಲೋ ಸ್ಪೀಡ್ ಅಲ್ಲಿ ಅದ್ರಲ್ಲಿ ರನ್ ಆಗುತ್ತೆ. ನೆಕ್ಸ್ಟ್ ಬಂದು ಪ್ರೀರಿನ್ಸ್ ಅಂತ ಒಂದು ಪ್ರೋಗ್ರಾಮ್ ಬರುತ್ತೆ. ಪ್ರೀರಿನ್ಸ್ ಏನಂದ್ರೆ ನಿಮ್ಗೆ ಇಟ್ಟಿರ್ತಕ್ಕಂಥ ಪಾತ್ರೆಗಳ ಜಸ್ಟ್ 1 ಟೈಮ್ ನೆನೆಸ್ಬೇಕು, ಅಂದ್ರೆ ನೀರ್ ಹಾಕಿ ವಾಶ್ ಎಲ್ಲ ಜಸ್ಟ್ 1 ಟೈಮ್ ನೆನೆಸ್ಬೇಕು ಅಂದಾಗ 10 ಮಿನಿಟ್ಸ್ ನಿಮ್ಗೆ ರಿನ್ಸ್ ನ ಮಾಡ್ಕೊಡುತ್ತೆ. ಸೊ ಮತ್ತೆ ಫೇವ್ರೇಟ್ ಅಂತ ನಿಮ್ಗೆ ಇರುತ್ತೆ ಆಪ್ಷನ್. ನೀವು ಅದ್ರಲ್ಲಿ ಯಾವ್ದಾದ್ರು ನೀವು ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾ ಇರ್ತೀವಿ, ನಮ್ಗೆ ಅದನ್ನ ಬೇರೆ ಯಾವ್ದು ಪ್ರೋಗ್ರಾಮ್ ಚೇಂಜ್ ಮಾಡಲ್ಲ ಅನ್ನೋದಿತ್ತು ಅಂದ್ರೆ ನೀವು ಫೇವ್ರೇಟ್ ಪ್ರೋಗ್ರಾಮ್ ಸೆಲೆಕ್ಟ್ ಮಾಡ್ಕೊಂಡು ರನ್ ಮಾಡಿದಾಗ ನೆಕ್ಸ್ಟ್ ಟೈಮ್ ಅದೇ ರನ್ ಆಗ್ತಾ ಇರುತ್ತೆ. ನೆಕ್ಸ್ಟ್ ಇದರಲ್ಲಿ ಬಂದು ಕಸ್ಟಮೈಸೇಷನ್ ಪ್ರೋಗ್ರಾಮ್ ಕೂಡ ಸಿಗುತ್ತೆ. ಅಂದ್ರೆ ಇದರಲ್ಲಿ ಸ್ಪೀಡ್ ಪರ್ಫೆಕ್ಟ್ ಅಂತ ಒಂದು ಅಡಿಷನಲ್ ಪ್ರೋಗ್ರಾಮ್ ಸಿಗುತ್ತೆ. ಅಂದ್ರೆ ಇದು ಯಾವ ತರ ಅಂದ್ರೆ ಇವಾಗ ಎಲ್ಲಾ ಬ್ರ್ಯಾಂಡ್ ಅಲ್ಲೂ ಏನ್ ಟೈಮ್ ಸೆಟ್ ಆಗಿರುತ್ತೆ ಆ ಟೈಮ್ ಡಿಫಾಲ್ಟ್ ವರ್ಕ್ ಆಗುತ್ತೆ. ಬಟ್ ಬಾಷ್ ಅಲ್ಲಿ ಮಾತ್ರ ನಿಮ್ಗೆ ಸ್ಪೀಡ್ ಪರ್ಫೆಕ್ಟ್ ಆಪ್ಷನ್ ಕೊಟ್ಟಿರ್ತಾರೆ. ಇದರಲ್ಲಿ ಏನಂದ್ರೆ ನಿಮ್ಗೆ ಟೈಮ್ ನ ರೆಡ್ಯೂಸ್ ಮಾಡಿ ಯೂಸ್ ಮಾಡಬಹುದು. ಫಾರ್ ಎಕ್ಸಾಂಪಲ್ ನಿಮ್ಗೆ ಒಂದು ಪ್ರೋಗ್ರಾಮ್ ಯಾವ್ದಾದ್ರು ಒಂದು 2 hours 2.5 hours ಟೈಮ್ ತಗೊಂಡಿರುತ್ತೆ ಅನ್ಕೊಳ್ಳಿ, ಅದನ್ನ ನೀವು ಸ್ಪೀಡ್ ಪರ್ಫೆಕ್ಟ್ ಸೆಲೆಕ್ಟ್ ಮಾಡ್ಕೊಂಡಾಗ 40% ನಿಮ್ಗೆ ಟೈಮ್ ರೆಡ್ಯೂಸ್ ಆಗುತ್ತೆ. ಇವಾಗ 2.5 hours ರನ್ ಆಗ್ತಾ ಇದ್ರೆ ಆಲ್ಮೋಸ್ಟ್ ನಿಮ್ಗೆ 1.5 hour ಟೈಮ್ಗೆ ಅದು ವರ್ಕ್ ಆಗುತ್ತೆ. ಇದು ಟೈಮ್ಸ್ ರೆಡ್ಯೂಸ್ ಮಾಡೋ ಆಪ್ಷನ್ಸ್. ನೆಕ್ಸ್ಟ್ ಇದರಲ್ಲಿ ಬಂದು ಪ್ರೀ ಟ್ರೀಟ್ಮೆಂಟ್ ಅಂತ ಬರುತ್ತೆ. ಅಂದ್ರೆ ಇದು ಸ್ಟೀಮ್ ಅಲ್ಲಿ ವರ್ಕ್ ಆಗೋದು. ಅಂದ್ರೆ ಎಲ್ಲಾ ಬ್ರಾಂಡ್ಸ್ ಅಲ್ಲಿ ಯಾವ ತರ ಅಂದ್ರೆ ಸ್ಟೀಮ್ ಅಲ್ಲಿ ಯಾವ ತರ ಅಂದ್ರೆ ಎಲ್ಲ ಆಫ್ಟರ್ ವಾಶ್ ಆದ್ಮೇಲೆ ಸ್ಟೀಮ್ ಅಲ್ಲಿ ಜನರೇಟ್ ಮಾಡುತ್ತೆ. ಬಟ್ ಬಾಷ್ ಅಲ್ಲಿ ಬಂದ್ಬಿಟ್ಟು ಬಿಫೋರ್ ಸ್ಟೀಮ್ ನ ಜನರೇಟ್ ಮಾಡುತ್ತೆ. ಇದರಿಂದ ಬೆನಿಫಿಟ್ ಏನಂತ ಹೇಳಿದ್ರೆ ಇವಾಗ ಮಾರ್ನಿಂಗ್ ಒಂದು ಯಾವ್ದಾದ್ರು ವೆಜಲ್ಸ್ ಇರುತ್ತೆ, ಮಾರ್ನಿಂಗ್ ಪಾತ್ರೆಗಳು ಯಾವ್ದು ತೊಳ್ದಿರಲ್ಲ ಹಾಗೆ ಇರುತ್ತೆ, ಅದನ್ನ ಸಂಜೆ ನೀವು ವಾಶ್ ಮಾಡೋದಕ್ಕೆ ಡಿಶ್ ವಾಷರ್ ಒಳಗಡೆ ಇಡ್ತೀರಾ. ಅದು ಬಿಫೋರ್ ನಿಮ್ಗೆ ಸ್ಟೀಮ್ ಅಲ್ಲಿ ವಾಶ್ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಸ್ಟೇನ್ಸ್ ಇರುತ್ತಲ್ಲ ಅದು ಲೂಸ್ ಮಾಡುತ್ತೆ. ಹಾಗೆ 100% ವಾಷಿಂಗ್ ಕ್ವಾಲಿಟಿ ನಿಮ್ಗೆ ಸಿಗುತ್ತೆ. ಸೊ ಇದು ಅರ್ಲಿಯರೇ ನಿಮ್ಗೆ ಸ್ಟೀಮ್ ಅಲ್ಲಿ ವಾಶ್ ಮಾಡುತ್ತೆ. ಇಲ್ಲಿ ನೆಕ್ಸ್ಟ್ ಬಂದು ಇಂಟೆನ್ಸಿವ್ ಝೋನ್ ಅಂತ ಬರುತ್ತೆ. ಸೊ ಇಂಟೆನ್ಸಿವ್ ಝೋನ್ ಅಂತ ಹೇಳಿದ್ರೆ ಇವಾಗ ಡೆಲಿಕೇಟ್ ಗ್ಲಾಸ್ ಆಗಿರ್ಬೋದು, ಅದೇ ರೀತಿ ಹೀಟ್ ರೆಸಿಸ್ಟೆನ್ಸ್ ಬೇಬಿ ಬಾಟಲ್ಸ್ ಆಗಿರ್ಬೋದು, ಈ ತರ ಎಲ್ಲ ನೀವು ಯೂಸ್ ಮಾಡ್ತೀರ ಅಂದಾಗ ಏನಾಗುತ್ತೆ ಅದು ಮೈಲ್ಡ್ ಆಗಿ ವಾಶ್ ಆಗುತ್ತೆ. ಮೇಲ್ಗಡೆ ರ್ಯಾಕ್ ಇದೆಯಲ್ಲ ಸೊ ಅದು ಬಂದು ಸಾಫ್ಟ್ ಆಗಿ ವಾಶ್ ಆಗುತ್ತೆ, ಮೈಲ್ಡ್ ಆಗಿ ವಾಶ್ ಆಗುತ್ತೆ. ಕೆಳಗಡೆ ರ್ಯಾಕ್ ಬಂದು ಇಂಟೆನ್ಸಿವ್ ಆಗಿ ವಾಶ್ ಆಗುತ್ತೆ. ನೆಕ್ಸ್ಟ್ ಬಂದು ನಿಮಗೆ ವೈಫೈ ಕನೆಕ್ಟಿವಿಟಿ ಸಿಗುತ್ತೆ. ರಿಮೋಟ್ ಸ್ಟಾರ್ಟ್ ಅಂತ ನೋಡಿ, ನಿಮ್ಮ ಮನೇಲಿ ವೈಫೈ ನೆಟ್ವರ್ಕ್ ಇರಬೇಕಾಗುತ್ತೆ. ಸೇಮ್ ವೈಫೈ ನಿಮ್ಮ ಡಿಶ್ ವಾಷರ್ಗೆ ಕನೆಕ್ಟ್ ಆಗಿರಬೇಕಾಗುತ್ತೆ. ಪ್ಲೇ ಸ್ಟೋರ್ ಅಲ್ಲಿ ಅಥವಾ ಇದರಲ್ಲಿ ಹೋಮ್ ಕನೆಕ್ಟ್ ಅಂತ ಆ್ಯಪ್ ಬರುತ್ತೆ, ಅದರಿಂದ ನೀವು ಆಪ್ರೇಟ್ನ ಮಾಡ್ಬೋದು. ಅಂದರೆ ನಿಮಗೆ ವಾಷಿಂಗ್ ಪ್ರೋಗ್ರಾಮ್ಸ್ ಅಡಿಷನಲ್ ಬೇಕಾದರೂ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಮಷೀನಲ್ಲಿ ಏನಾದ್ರು ಪ್ರಾಬ್ಲಮ್ ಇತ್ತು ಅಂದರೆ ಅಲ್ಲಿ ಡಿಟೆಕ್ಟ್ ಕೂಡ ಮಾಡುತ್ತೆ. ನೆಕ್ಸ್ಟ್ ಅಪ್ಡೇಟ್ ಫ್ಯೂಚರಲ್ಲಿ ಏನಿದ್ರು ಕೂಡ ಅಲ್ಲಿ ನಿಮಗೆ ಶೋ ಆಗುತ್ತೆ. ಸೊ ಇದು ವೈಫೈ ಬೆನಿಫಿಟ್ಟು. ಸೊ ಮತ್ತು ಇದನ್ನ ವಾಯ್ಸ್ ಕಂಟ್ರೋಲ್ ಕೂಡ ಮಾಡ್ಬೋದು. ಗೂಗಲ್ ಅಲೆಕ್ಸಾ ಇದೆಲ್ಲ ಇತ್ತು ಅಂದ್ರೆ ನೀವು ವಾಯ್ಸಲ್ಲೂ ಕೂಡ ನೀವು ಇದನ್ನ ಕಂಟ್ರೋಲ್ನ ಮಾಡ್ಬೋದು. ಇನ್ನು ಓವರಲ್ಲಿ ಈ ಮಷಿನ್ನ ವಾರಂಟಿ ನೋಡ್ತೀರ ಅಂದರೆ ಕಂಪ್ಲೀಟ್ ಮಷಿನ್ಗೆ 2 years ಮಷಿನ್ ವಾರಂಟಿ ಇರುತ್ತೆ. 10 years ಬಂದು ಆ ಪಂಪ್ ಮೋಟರ್ಗೆ ವಾರಂಟಿನ ಕೊಟ್ಟಿರ್ತಾರೆ. ಅದೇ ರೀತಿ ಈ ಒಳಗಡೆ ಕೊಟ್ಟಿರ್ತಕ್ಕಂಥ ಆಂಟಿ ರಸ್ಟ್ ಕ್ಯಾವಿಟಿಗೆ ಬಂದು 10 years ವಾರಂಟಿನ ಕೊಟ್ಟಿರ್ತಾರೆ. ಸೊ ಬೇರೆ ಬ್ರ್ಯಾಂಡ್ಸ್ಗಳಲ್ಲಿ
ಸೊ ಇದಕ್ಕೆ ಆಂಟಿ ರಸ್ಟ್ ವಾರಂಟಿ ಯಾವುದು ಕೂಡ ಹೈಲೈಟ್ ಮಾಡಲ್ಲ. ಸೊ ಸುಮಾರು ಜನ ಒಂದು 5-6 ವರ್ಷ ಯೂಸ್ ಮಾಡೋ ಡಿಶ್ ವಾಷರ್ಸ್ ಏನು ಹೇಳ್ತಾರೆ ಅಂದರೆ ಸೊ ವಾಟರ್ ಲೀಕೇಜ್ ಈ ಥರ ಎಲ್ಲ ಪ್ರಾಬ್ಲಮ್ಸ್ ಇದೆ ಅಂತ ಹೇಳ್ಬೋದು. ಬಟ್ ಇದರಲ್ಲಿ ಆ ಒಂದು ಒಳಗಡೆ ಯೂಸ್ ಮಾಡ್ತಕ್ಕಂಥ ಕ್ಯಾವಿಟಿಗೆ 10 years ವಾರಂಟಿನ ಕೊಟ್ಟಿರ್ತಾರೆ. ಯಾವುದೇ ರೀತಿ ಲೀಕೇಜು ಅದೇ ರೀತಿ ಆಗೋದಿಲ್ಲ ಅಂತ ಅವರ ಒಂದು ಟ್ರಸ್ಟ್ ಬ್ರ್ಯಾಂಡ್ ಕಡೆಯಿಂದ. ಇನ್ನು ಈ ಒಂದು ಮಾಡೆಲ್ನ ನೇಮ್ ಹೇಳೋದಾದ್ರೆ SMS 6i KI019 ಅಂತ ಬರುತ್ತೆ. 14 ಪ್ಲೇಸ್ ಸೆಟ್ಟಿಂಗ್ ನ್ಯೂ ಮಾಡೆಲ್ ಕೂಡ ಹೌದು. ಇದರಲ್ಲೇ ನಿಮಗೆ ನೆಕ್ಸ್ಟ್ 15 ಪ್ಲೇಸ್ ಸೆಟ್ಟಿಂಗ್ 16 ಪ್ಲೇಸ್ ಸೆಟ್ಟಿಂಗ್ ಎಲ್ಲ ಮಾಡೆಲ್ಸ್ ಕೂಡ ಎಲ್ಲ ಸಿಗುತ್ತೆ. ಅದನ್ನ ನಿಮಗೆ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ, ಆ ಕಮೆಂಟ್ಗೆ ನಾನು ಮುಂದಿನ ವಿಡಿಯೋ ದಿನಗಳಲ್ಲಿ ಸೊ ಆ 15 and 16 ಪ್ಲೇಸ್ ಕೂಡ ವಿಡಿಯೋನ ಮಾಡಿ ತಿಳಿಸ್ಕೊಡ್ತೀನಿ. ಈ ಮಾಡೆಲ್ನ ಪ್ರೈಸ್ ಹೇಳೋದಾದ್ರೆ ಸೊ ಇದ್ರದ್ದು ಅವರೇಜ್ ಈಗ ಸೆಲ್ಲಿಂಗ್ ಅವರೇಜ್ ಪ್ರೈಸ್ ಅಂತ ಬಂದಾಗ 52,000, 51,000, 52,000, 53,000 ಈ ಒಂದು ಬಿಟ್ವೀನಲ್ಲಿ ಎಲ್ಲ ಕಡೆ ಸೆಲ್ ಆಗ್ತಾ ಇರುತ್ತೆ. ಸೊ ಅದ್ರ ಮೇಲೆ ಸಪ್ರೇಟ್ ಸ್ಟೋರ್ಗಳ ಕಡೆ ಆಫರ್ಸ್ ರನ್ನಿಂಗ್ ಇರುತ್ತೆ. ಸೊ ಅಡಿಷನಲ್ ನೀವು ಫೈನಾನ್ಸಲ್ಲೇ ಹೋಗ್ತೀರಾ, ನೋ ಕಾಸ್ಟ್ EMI ಕೂಡ ಆಪ್ಷನ್ಸ್ ಇರುತ್ತೆ. ಕ್ರೆಡಿಟ್ ಕಾರ್ಡ್ ಎಲ್ಲ ಯೂಸ್ ಮಾಡ್ತೀರಾ, ಅಡಿಷನಲ್ ಡಿಸ್ಕೌಂಟ್ಸ್ಗಳೆಲ್ಲ ಇರುತ್ತೆ. ಅದರಲ್ಲಿ ವಿತ್ EMI, ನಾನ್ EMI ಎಲ್ಲದೂ ಕೂಡ ಆಪ್ಷನ್ಸ್ ಇರುತ್ತೆ. ನೀವು ಸ್ಟೋರ್ಗೆ ವಿಸಿಟ್ ಮಾಡಿದಾಗ ಸೊ ಅಲ್ಲಿ ನೀವು ಕೇಳಿದಾಗ ಅದ್ರ ಬಗ್ಗೆ ನಿಮಗೆ ಏನು ಆಫರ್ ಇದೆ ಅಂತ ಅಡಿಷನಲ್ ಹೇಳ್ತಾರೆ. ಅವರೇಜ್ ಅಂತ ಬಂದಾಗ 50,000 ನಿಮಗೆ ಈ ಒಂದು ಡಿಶ್ ವಾಷರ್ ಎಲ್ಲ ಕಡೆ ಲಭ್ಯವಿರುತ್ತೆ. ಸೊ ಇದ್ರ ಮೇಲೆ ನಿಮ್ಗೆ ಏನಾದ್ರು ಡೌಟ್ಸ್ ಇತ್ತು ಅಂದರೆ ಕಮೆಂಟ್ ಮಾಡಿ, ಅದಕ್ಕೆ ಉತ್ತರ ನೀಡ್ತೀವಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.